ಫೈನಲಿ ಕೊನೆಗೂ ಕೂಡ ಧ್ರುವ ಸರ್ಜಾ ಅವ್ರನ್ನ ನೋಡ್ಬೋದು ಸ್ಕ್ರೀನ್ ಮೇಲೆ ತುಂಬ ಬೇಗ. ಯಾಕೆ ಅಂತಂದರೆ ಕ್ರಿಮಿನಲ್ ಮೂವಿ ಲಾಂಚ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮು ಫಿಲಮ್ ರಿಲೀಸ್ ಆಗ್ದಲೇ ಇನ್ನೊಂದು ಮುಹೂರ್ತ ಮಾಡ್ತಾ ಇರೋದು. ಅದು ನನಗೆ ತುಂಬ ಎಕ್ಸೈಟ್ ಮಾಡಿದೆ. ಅದು ಇಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು. ಇವರ ಹಿಸ್ಟ್ರಿಲಿ ಇದು ಬೇಗನೆ ತುಂಬ ಜನ ಕೇಳ್ಬೋದು ಏನು ಗುರು ಲೇಟ್ ಆಯಿತು ಅಂತ. ಇದೇ ಇವ್ರಿಗೆ ಬೇಗ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಕ್ರಿಮಿನಲ್ ಅವತಾರದಲ್ಲಿ ಯಾವ ಥರ ಕಾಣಿಸ್ಬೋದು ಅಂತ ನಾನಂತೂ ಕಾಯ್ತಿದ್ದೀನಿ. ಏಂತಕ್ಕೆ ಈ ಟೈಟಲ್ ಇಟ್ಟವ್ರೆ ಏನು ಪ್ರತಿಯೊಂದು ಮಾತಾಡೋಣ. ಆನಂದ್ ಅಡಿಯವರು ಏಂತಕ್ಕೆ ಲೈವ್ ಸ್ಟ್ರೀಮ್ನ ನೀಟಾಗಿ ಅದನ್ನು ಅಪ್ಲೋಡ್ ಮಾಡಲಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ತುಂಬ ನಾನು ಟ್ರೈ ಮಾಡಿ ನೋಡೋಕ್ಕೆ ಟ್ರೈ ಮಾಡಿದೆ, ಸಾಕಾಗಿತ್ತು. 1 ಅವರ್ಗೆ ಸ್ಟಾಪ್ ಆಗೋಗಿದೆ. ಆಮೇಲೆ ಟೈಟಲ್ ಟೀಸರ್ ಕೂಡ ಅವತ್ತು ಲಾಂಚ್ ಆಗಲಿಲ್ಲ, ಒಂದು ದಿವಸ ಆದಮೇಲೆ ಲಾಂಚ್ ಮಾಡಿದ್ರು. ಈ ಥರದ್ದು ನೆಕ್ಸ್ಟ್ ಟೈಮಿಂದ ಮಾಡಬೇಡಿ. ಯಾಕೆ ಅಂತಂದರೆ ಫ್ಯಾನ್ಸು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಸೊ ಈಗ ಕ್ರಿಮಿನಲ್ ಟೀಸರ್ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲೇ ನೋಡೋಣ ಬನ್ನಿ. ಇದಕ್ಕೆ ತುಂಬ ಡೈರೆಕ್ಟರ್ ಆಗಲಿ ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್ಗಿದ್ದಾರೆ. ನಾನು ಅದ್ರ ಬಗ್ಗೆ ಲಾಸ್ಟಿಗೆ ಮಾತಾಡ್ತೀನಿ. ಫಸ್ಟು ಟೀಸರ್ ನೋಡ್ಕೊಂಬರೋಣ. ಲೇ ಶಿವ, ನಾನ್ ನೀನ್ ಲವ್ ಮಾಡಿದ್ದು ಖರೇನಾ? ಆದ್ರೆ ಇನ್ನು ಮ್ಯಾಲ್ ನನ್ ಸುದ್ದಿಗ್ ಬರ್ಬೇಡ. ನಮ್ಮ ಅಪ್ಪ ಅವ್ವ ನೋಡಿದ ಹುಡುಗನ್ನ ನಾನು ಮದ್ವೆ ಆಗೋದು. ನಿನ್ ಕೈಯಾಗ ಏನಾರ ಮಾಡಕ್ಕಾದ್ರೆ ಮಾಡ್ಕೆ ಹೋಗ್. ಪಾರ್ವತಿ, ನನ್ ಪ್ರೀತಿಗೇನಾದ್ರೂ ತೋಕ ಆತೋ ಆ ಎಲ್ಲ ಒಂದ್ಮೇಲೆ ಆಣಿ ನಿನ್ನ ಕೊಂದ ತೀರ್ತೀನಿ. ಅಯ್ಯ ನಿನ್ನವನ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ ಪ್ಯಾನ್ ಇಂಡಿಯಾ ರೇಂಜಿಗೆ ಲಾಂಚ್ ಆಗಿದೆ. ಈಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಅಂತೂ ಇರುತ್ತೆ ಡೈರೆಕ್ಟರ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ. ಅದಾದಮೇಲೆ ಇದು ಈ ಥರ ಕ್ರಿಮಿನಲ್ ಲಾಂಚ್ ಆಗಿದೆ, ಕ್ರಿಮಿನಲ್ ಥರನೇ ಲಾಂಚ್ ಆಗೈತೆ ಟೀಸರು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಅಂತೂ ಇರುತ್ತೆ. ಅದ್ರ ಬಗ್ಗೆ ನಾನು ನೀಟಾಗಿ ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ಫಸ್ಟ್ ಡೈರೆಕ್ಟರ್ ವಿಚಾರಕ್ಕೆ ಬರೋದಾದರೆ, ಅವರ ಹಿಂದಿನ ಫಿಲಮು ಕೆರೆಬೇಟೆ ಅಂತ ಅಂದರೆ ಹೊಸ ಹೀರೋ ಹಿಡ್ಕೊಂಡು ಚೆನ್ನಾಗಿ ತೊಗೊಂಡೋಗಿದ್ರು. ಮೂವಿ ಒಂದು ರೇಂಜಿಗೆ ಇಟ್ಟು ಕೂಡ ಆಗಿತ್ತು. 50 days ಸಕ್ಸಸ್ಫುಲ್ ಅನೌನ್ಸ್ಮೆಂಟ್ ಕೂಡ ಲಾಂಚ್ ಮಾಡಿದರು. ತುಂಬ ಅದು ಒಂಥರ ಡಿಫ್ರೆಂಟು, ಅಂದರೆ ಎಲಿವೇಷನ್ ಟೈಪು ತುಂಬ ಚೆನ್ನಾಗಿ ಬಂದಿತ್ತು. ಅದು ಸುದೀಪ್ ಅವ್ರು ಲಾಂಚ್ ಮಾಡಿದ್ರ ಮೂವಿನ. ಅದೇ ಡೈರೆಕ್ಟರ್ ಅವರು ರಾಜ್ ಗುರು ಅವರು ಈ ಮೂವಿ ಮಾಡ್ತಾ ಇರೋದು. ತುಂಬ ಕ್ಲೋಸ್ ಫ್ರೆಂಡು ಧ್ರುವ ಸರ್ಜಾ ಅವರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅವರೇ ಈ ಮೂವಿ ಮಾಡ್ತಾ ಇರೋದು. ಇದು ಪ್ಯೂರ್ 99.9% ಫುಲ್ಲು ಪ್ಯೂರ್ ಲವ್ ಸ್ಟೋರಿ ಅಂತಂದರೆ ರಿಯಲ್ ಬೇಸ್ ಸ್ಟೋರಿ. ಅದನ್ನು ಹಿಡ್ಕೊಂಡು ಒಂಥರ ಕತೆ ಬರೆದು ಒಂಥರ ನೀವು ಕಾಟೇರ ಅಂತ ಅಂದ್ಕೊಳ್ಳಿ. ಕಾಟೇರ ಯಾವುದು ರಿಯಲ್ ಬೇಸ್ಡ್ ಸ್ಟೋರಿ ಹಿಡ್ಕೊಂಡು ಮಾಡಿದ್ರು ಅದೇ ಥರ ಇದು ಮಾಡ್ತಾರೆ. ಆದರೆ ಕಾಟೇರ ಒಂದು 60 to 70% ರಿಯಲ್ ಸ್ಟೋರಿ, ಇನ್ನು ಮಿಕ್ಕಿದ್ದು ಅಂದರೆ ಓನಾಗಿ ಬರೆದಿದ್ರು. ಇದು ಫುಲ್ಲು 100% ಟ್ರೂ ಲವ್ ಸ್ಟೋರಿ. ಅದರಲ್ಲಿ ನವ್ವನ ಅದಾದಮೇಲೆ ಈ ಥರ ಡೈಲಾಗ್ಸು ತುಂಬ ಬರುತ್ತೆ. ಯಾಕೆ ಅಂತಂದರೆ ಆ ಸ್ಲ್ಯಾಂಗೇ ಒಂಥರ ಕೇಳೋಕ್ಕೆ ಮಜಾ. ಸೊ ಆ ಸ್ಲ್ಯಾಂಗ್ ಕೇಳೋಕ್ಕೆ ನಾನಂತೂ ಎಕ್ಸೈಟಿಂಗ್ ಕಾಯ್ತಾ ಇದ್ದೀನಿ. ಅದರಲ್ಲಿ ರಚಿತಾ ರಾಮ್ ಅವರು ಮತ್ತು ಧ್ರುವ ಸರ್ಜಾ ಅವರ ಕಾಂಬೋ ಲಾಸ್ಟು ಚೆನ್ನಾಗಿ ವರ್ಕೌಟ್ ಆಗಿತ್ತು. ಅದಾದಮೇಲೆ ಮತ್ತೆ ಬರ್ತಿರೋದು ಪೊಗರು. ಅದಾದಮೇಲೆ ಕೊನೆಗೂ ಕೂಡ ಚಂದನ್ ಶೆಟ್ಟಿ ಅವರು ಬ್ಯಾಕ್ ಆಗಿದ್ದಾರೆ ಅಂತ ಹೇಳ್ತೀನಿ. ಅದು ಈ ಮೂವಿಗೆ ಕ್ರಿಮಿನಲ್ ಮೂವಿಗೆ ಅದೇನು ರೆಕಾರ್ಡ್ ಇದೆ ಹೈಯೆಸ್ಟು ನನಗೆ ಗೊತ್ತಿರಂಗೆ ಅವರೇ ಪ್ರೆಸ್ ಮೀಟಲ್ಲಿ ಹೇಳಿರೋ ಪ್ರಕಾರ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲೇ ಹೈಯೆಸ್ಟ್ ವಾಸ್ಟ್ ಆಗಿರೋದು ಪೊಗರು ಮೂವಿದು ಸಾಂಗು. ಅದು ಲಾಕ್ಡೌನ್ ಟೈಮಲ್ಲಿ ಹೆವಿ ಟ್ರೆಂಡ್ ಆಗಿತ್ತು. ಸೊ ಅದನ್ನು ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಅಂತ ಅವ್ರು ಪಣ ತೊಟ್ಟಿರೋದು. ಸೊ ಅದು ನನಗೆ ಖುಷಿ ಆಯಿತು. ನೋಡೋಣ ಚಂದನ್ ಶೆಟ್ಟಿ ಅವರು ಈ ಮೂವಿಗೆ ಒಂಥರ ಡಿಫ್ರೆಂಟಾಗಿ ಯಾವ ಥರ ಕೊಡ್ತಾರೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಕೆಲವು ಜನ ತುಂಬ ಮಾತಾಡ್ಬೋದು ಚಂದನ್ ಶೆಟ್ಟಿ ಬೇಡ ಅಂತ. 100% ನನಗೆಲ್ಲೋ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಿ ಮಾಡ್ತಾರೆ ಅಂತ. ನೋಡೋಣ. ನೆಕ್ಸ್ಟು ಧ್ರುವ ಸರ್ಜಾ ಅವರ ಲುಕ್ 100% ನೀವೇನು ನೋಡಿದ್ದೀರಾ ಅದು ಲುಕ್ಕು 100% ಮೂವಿಲಿರಲ್ಲ. ಯಾಕೆಂದರೆ ಫುಲ್ ಬಲ್ಕಾಗಿದೆ ಬಾಡಿ. ರಚಿತಾ ರಾಮ್ ಅವರು ಹಾಗೂ ಧ್ರುವ ಸರ್ಜಾ ಅವರು ತುಂಬ ವೆಯ್ಟು ರೆಡ್ಯೂಸ್ ಮಾಡಿ. ಏಕೆ ಅಂತಂದರೆ ಲವರ್ಸ್ ಅಂದರೆ ಎವ್ವಿ ದಬ್ಬಕ್ಕೆ
ನೆಕ್ಸ್ಟ್ ಲೆವೆಲ್ಗೆ ಇರೋಕ್ಕಾಗಲ್ಲ, ಒಂಥರ ಚಿಕ್ಕ ಹುಡುಗರ ಥರ ಇರಬೇಕು. ಸೊ ಅದಕ್ಕೋಸ್ಕರ ವೆಯ್ಟ್ ರೆಡ್ಯೂಸ್ ಮಾಡಿ 100% ಬಂದೇ ಬರ್ತಾರೆ. ಧ್ರುವ ಸರ್ಜಾಗೆ ಏನು ಅದೇ ದೊಡ್ಡ ಟಾಸ್ಕ್ ಅಲ್ಲ, ನೆಕ್ಸ್ಟ್ ಲೆವೆಲ್ಗೆ ಬೇಗ ಬರ್ತಾರೆ. ಪೊಗರು ನೋಡಿರ್ಬೋದು ನೀವು, ಇದರಲ್ಲೂ ಕೂಡ ಬೇಗ ಬರ್ತಾರೆ. ಈಗ ಸಾಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿಯೊಂದು ಟೀಸರಲ್ಲಿ ಚೆನ್ನಾಗೇ ಇದೆ ಒಂದು ರೇಂಜಿಗೆ. ಆದರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅಂತಂದರೆ, ಇವರು ಈಗ ಏನು ಕ್ರಿಮಿನಲ್ ಅಂತ ಬಂತು ಟೈಟಲ್ ಕಾರ್ಡು, ಅದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇನ್ನೂ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಅದಾದಮೇಲೆ ಟೀಸರು ಕೂಡ ಧ್ರುವ ಅವ್ರ ರೇಂಜಿಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡ್ಬೋದಾಗಿತ್ತು. ನೋಡೋಣ, ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೋದು. ಇದು ಗೋಲ್ಡ್ ಮೈನ್ಸ್ ಪ್ರೊಡ್ಯೂಸರು, ಇದಕ್ಕೆ ಫಾರ್ ದ ಫಸ್ಟ್ ಟೈಮ್ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಕನ್ನಡ ಮೂವಿಗೆ. ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದೇ ಫಸ್ಟ್ ಮೂವಿ ಇದು, ಕ್ರಿಮಿನಲ್ಲು. ಯಾರಪ್ಪ ಇವರು ಪ್ರೊಡ್ಯೂಸರು ಅಂತ ಕೇಳಿದ್ರೆ ನೀವು 100% ಈ ಮೂವಿ ಇದು ಗೋಲ್ಡ್ ಮೈನ್ಸ್ ಅಂತ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ತುಂಬ ಅಂದರೆ ತುಂಬ ಕನ್ನಡ ಆಗಲಿ ಹಿಂದಿ ಆಗಲಿ ಬೇರೆ ಲ್ಯಾಂಗ್ವೇಜಸ್ ಮೂವೀಸ್ ಎಲ್ಲ ಡಬ್ ಮಾಡಿ ಅವರ ಚಾನಲಲ್ಲಿ ಹಾಕಿ ವ್ಯೂಸ್ ತೊಗೊಂಡು ಅದರಲ್ಲಿ ದುಡ್ಡು ಮಾಡೋ ಅಂಥ ಒಂದು ಕಂಪನಿ. ಅದು ಫಾರ್ ದ ಫಸ್ಟ್ ಟೈಮು ಬಂಡವಾಳ ಆಗ್ತಿರೋದು. ಸೊ ನೋಡೋಣ, ಇದು ದೊಡ್ಡ ರೇಂಜಿಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. KD ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಿಲ್ಲ, ನೋಡೋಣ. ಇದಂತೂ ಬೇಗ ಬರಲಿ ಅಂತ ಕೇಳ್ಕೊತ, ನಿಮಗೆ ಕ್ರಿಮಿನಲ್ ಬಗ್ಗೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ. ಬಾಯ್.